ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಬ್ಬಗಳ ವಿಶೇಷ ತಿಂಡಿ ರವೆ ಉಂಡೆ ಮತ್ತು ಗರಿಗರಿಯಾದಂಥ ಕೋಡುಬಳೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇನ್ನೇನು ಹಬ್ಬಗಳು ಸಾಲಾಗಿ ಬರ್ತಾ ಇದೆ. ವರಮಹಾಲಕ್ಷ್ಮಿ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಅಂತ ಯಾವ ಹಬ್ಬಕ್ಕಾದರೂ ಮಾಡ್ಕೊಳ್ಳಿ. ಈಗ ವರಮಹಾಲಕ್ಷ್ಮಿಗೆ ವಿಶೇಷವಾಗಿ ರವೆ ಉಂಡೆಯನ್ನು ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲಿಗೆ ತೋರಿಸ್ತಾ ಇರೋ ರೆಸಿಪಿ ಮೃದುವಾದಂಥ ರವೆ ಉಂಡೆ. ಬಾಯಲ್ಲಿಟ್ಟರೆ ಕರಗೋಗುತ್ತೆ ನೋಡಿ. ಒಂದು 15ರಿಂದ 20 ನಿಮಿಷ ಸಮಯದಲ್ಲೇ ಮಾಡ್ಕೊಳ್ಬೋದು. ಬಹಳ ಸುಲಭವಾಗಿರುತ್ತೆ. ಫೇಲ್ ಆಗೋ ಚಾನ್ಸೇ ಇಲ್ಲ. ನನ್ನ ವಿಡಿಯೋ ನೋಡ್ಕೊಂಡು ಮಾಡಿದ್ರೆ 100% ಪರ್ಫೆಕ್ಟಾಗಿ ಬರುತ್ತೆ. ಭಾಳ ಮೃದುವಾಗಿ ರುಚಿಯಾಗಿ ಕೂಡ ಇರುತ್ತೆ. ಬನ್ನಿ ಸರಿಯಾದ ಅಳತೆಯಲ್ಲಿ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಯಾವ ರೀತಿಯಾಗಿ ಪರ್ಫೆಕ್ಟ್ ರವೆ ಉಂಡೆ ಮಾಡೋದಂತ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ನನಗೆ ಈ ರವೆ ಉಂಡೆ ಮಾಡೋದಕ್ಕೆ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ನೀವು ಮೀಡಿಯಮ್ ರವೆ, ಬನ್ಸಿ ರವೆ ಇದು ಯಾವುದನ್ನು ತೊಗೋಬೇಡಿ. ಚಿರೋಟಿ ರವೆನ 1 ಕಪ್ನಷ್ಟು, ಅಂದಾಜು 200 ಗ್ರಾಮ್ನಷ್ಟಿದೆ, ಇದನ್ನು ತೊಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವೆಗೆ ನಾನೀಗ ಒಂದು ಕಡಾಯಿಗೆ ನಾನು 4ರಿಂದ 5 ಚಮಚದಷ್ಟು ತುಪ್ಪ ಹಾಕೊಳ್ತಿದ್ದೀನಿ. ನೋಡಿ, ಸಣ್ಣ ಚಮಚದಿಂದ 4ರಿಂದ 5 ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ. ಆಮೇಲೆ ರವೆ ಹಾಕೊಂಡ್ಮೇಲೆ ಮತ್ತೆ ಬೇಕನ್ಸಿದ್ರೆ 1 ಅಥವಾ 2 ಚಮಚ ತುಪ್ಪ ಹಾಕೊಳ್ಬೋದು. ಈಗ 5 ಚಮಚಗಳು ಹಾಕೊಂಡ್ಮೇಲೆ ನಾನು 1 ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕೊಳ್ತಿದ್ದೀನಿ. ತುಪ್ಪ ಬಿಸಿ ಆದ ತಕ್ಷಣ ಹಾಕಿದ್ಮೇಲೆ ಇದನ್ನು ನಾವೀಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೀವು ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಂದು 8ರಿಂದ 10 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡ್ರೆ 10ರಿಂದ 12 ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಳ್ಳಿ. ರವೆ ಹುರಿದಾಗ ಅದು ಒಳ್ಳೆ ಘಮ ಬರಬೇಕು ನೋಡಿ, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿಯುವಾಗ ಸ್ವಲ್ಪ ಡ್ರೈ ಅನ್ಸಿದ್ರೆ ಒಂದು 2 ಚಮಚ ಎಕ್ಸ್ಟ್ರಾ ತುಪ್ಪವನ್ನು ಹಾಕ್ಕೊಳ್ಳೋಣ. ಇಲ್ಲ ನಿಮಗೆ ತುಪ್ಪ ಕಡಿಮೆನೇ ಇರಲಿ ಅಂದರೆ ಸಾಕು, ಮೊದಲು ಹಾಕಿದಷ್ಟೇ. ನಿಮಗೆ ತಿನ್ನುವಾಗ ತುಪ್ಪ ಟೇಸ್ಟ್ ಬೇಕು ಅಂದರೆ ಒಂದು 2 ಚಮಚ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ಗ್ಯಾಸ್ ಫ್ಲೇಮ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾನು 10 ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಳ್ಳೆ ಸುವಾಸನೆ ಕೂಡ ಬರ್ತಿದೆ ರವೆದು. ಈಗ ನಾನು ಒಣ ಕೊಬ್ಬರಿ ತುರಿಯನ್ನು 2ರಿಂದ 3 ಚಮಚ ಹಾಕೊಳ್ತಿದ್ದೀನಿ. ತುಂಬ ದಿನಗಳವರೆಗೂ ಕೆಡದಲ್ಲೇ ಹಾಗೆ ಇರಬೇಕು, ಒಂದು 12ರಿಂದ 15 ದಿನ ಅಂದರೆ ನೀವು ಈ ಥರ ಒಣ ಕೊಬ್ಬರಿ ತುರಿಯನ್ನು ಬಳಸ್ಕೊಳ್ಳಿ. ಹಸಿ ತೆಂಗಿನಕಾಯಿ ತುರಿ ಹಾಕೊಂಡ್ರೆ 3-4 ದಿನಕ್ಕೆ ಅದು ಕೆಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಒಣ ಕೊಬ್ಬರಿಯನ್ನು ಸಣ್ಣದಾಗಿ ತುರಿದ್ಬಿಟ್ಟು ಹಾಕೊಳ್ಬೇಕು. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ತುರಿದು ಹಾಕೊಳ್ಳಿ. ಅದನ್ನು ಹಾಕಿದ ಮೇಲೆ ಕೂಡ 1 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಅದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿರಿ. ಸದ್ಯಕ್ಕೆ ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ನಾನು 1 ಕಪ್ನಷ್ಟು ಸಕ್ಕರೆ ತಗೊಳ್ತಿದ್ದೀನಿ. ಯಾವ ಕಪ್ಪಿನ ಅಳತೆಯಿಂದ ರವೆ ತಗೊಂಡಿದ್ದಲ್ಲ ಅದೇ ಕಪ್ಪಿನ ಅಳತೆಯಿಂದ 1 ಕಪ್ ಪ್ಲಸ್ 2 ಚಮಚ ಎಕ್ಸ್ಟ್ರಾ. ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕಾದರೆ 2 ಚಮಚ ಎಕ್ಸ್ಟ್ರಾ ಹಾಕೊಳ್ಳಿ, ಇಲ್ಲಾಂದ್ರೆ 1 ಕಪ್ಗೆ 1 ಕಪ್ ಸಾಕು. ಇದನ್ನು ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಕ್ಕರೆ ಪುಡಿ ತಯಾರಾಗಿದೆ. ಈಗ ನಾನು ಮತ್ತೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿ ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ ಪುಡಿ ಮತ್ತು ರವೆ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾವುದೇ ರೀತಿ ಗಂಟಿಲ್ದಂಗೆ. ಈಗ ಮತ್ತೆ ಗ್ಯಾಸ್ ಫ್ಲೇಮ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೊಂದು 5 ನಿಮಿಷ ಸಮಯ ಹಿಡಿಯುತ್ತೆ. ಈಗ ಅದು ಮಿಕ್ಸ್ ಆದಮೇಲೆ ನಾನು ಮತ್ತೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಒಂದು ಚಿಕ್ಕ ಪ್ಯಾನ್ಗೆ ನಾನು ಒಂದು 2 ಚಮಚದಷ್ಟು ತುಪ್ಪ ತೊಗೊಂಡಿದ್ದೀನಿ. ಒಂದು 2 ಚಮಚ ತುಪ್ಪ ಸಾಕು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಕ್ಕೆ. ಒಂದು 2ರಿಂದ 3 ಚಮಚ ಗೋಡಂಬಿ ಹಾಕ್ಕೊಳ್ಳಿ. ಅದಾದಮೇಲೆ ಗೋಡಂಬಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಗೋಡಂಬಿ ಗೋಲ್ಡನ್ ಕಲರ್ ಬಂದಮೇಲೆ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತೀನಿ. ಇದರ ಪ್ರಮಾಣನ ನೀವು ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ನೀವು ಇನ್ನೂ ಬಾದಾಮಿ ಪಿಸ್ತಾವನ್ನು ಕೂಡ ಸೇರಿಸ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ದ್ರಾಕ್ಷಿ ಉಬ್ಬಿದ ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈಗ ನಾನು ಇದೇ ಮಿಶ್ರಣದಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ತುಪ್ಪದ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡೇ ಇದ್ದೀನಿ, ಮತ್ತೆ ಆನ್ ಮಾಡಿಲ್ಲ. ಏಲಕ್ಕಿ ಪುಡಿ ಕೂಡ ಒಂದು ಅರ್ಧ ಚಮಚ ಹಾಕಿದ್ದೀನಿ, ಒಳ್ಳೆ ಸುವಾಸನೆಗೋಸ್ಕರ. ನೀವು ಕೂಡ ಫ್ರೆಶ್ ಆಗಿ ಕುಟ್ಬಿಟ್ಟು ಪುಡಿ ಮಾಡಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಒಂದು 3ರಿಂದ 4 ನಿಮಿಷಗಳ ಕಾಲ ಕಡಾಯಿ ತಣ್ಣಗಾಗೋದಕ್ಕೆ ಬಿಡೋಣ. ಸ್ವಲ್ಪ ಕಡಾಯಿ ತಣ್ಣಗಾದ್ಮೇಲೆ ಉಂಡೆ ಮಾಡ್ಕೊಳ್ಳೋಣ. ಈಗ ಕಡಾಯಿ ತಣ್ಣಗಾಗಿದೆ. ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಬೇಕು. ಉಂಡೆ ಕಟ್ಟೋದಕ್ಕಿಂತ ಮುಂಚೆ ಬಿಸಿ ಬಿಸಿ ಆಗಿರೋ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಸ್ಪೂನಿಂದ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳಿ. ಕೆಲವರು ಹಾಲು ಹಾಕ್ತಾರೆ, ನಾನು ಕೂಡ ಹಾಲು ಹಾಕ್ತೀನಿ. ಆದರೆ ಹಾಲು ಹಾಕಿರೋವಂಥ ಉಂಡೆಗಳನ್ನು ನೀವು ಜಾಸ್ತಿ ದಿನ ಇಡೋದಕ್ಕಾಗಲ್ಲ, 3ರಿಂದ 4 ದಿನದಲ್ಲಿ ಕೆಟ್ಟೋಗುತ್ತೆ. ಈ ರೀತಿ ಬಿಸಿನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡೋದ್ರಿಂದ ಉಂಡೆ 15 ದಿನಗಳ ಕಾಲ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿ ಉಳಿಯುತ್ತೆ. ಬಿಸಿ ನೀರನ್ನು ಹಾಕಿದ ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ಸ್ವಲ್ಪ ಉದುರುದ್ರಾಯ್ತು ಅಂದರೆ ಇನ್ನೊಂದು 2 ಚಮಚ ಎಕ್ಸ್ಟ್ರಾ ಬಿಸಿನೀರು ಹಾಕ್ಕೊಳ್ಳಿ. ತುಂಬ ಮುದ್ದೆ ಥರ ಆಗೋಯ್ತು, ನಿಮ್ಗೆ ಉಂಡೆ ಕಟ್ಟಕ್ಕೆ ಬರ್ತಿಲ್ಲ, ತುಂಬ ಮೆತ್ತಗಾಗ್ಬಿಟ್ಟಿದೆ ಅಂದರೆ ಇನ್ನೊಂದು 2 ಚಮಚ ರವೆಯನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಇದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಸರಿ ಹೋಗ್ಬಿಡುತ್ತೆ.
ಹೆದರೋ ಅವಶ್ಯಕತೆನೇ ಇಲ್ಲ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲನೇ ಸಲ ರವೆ ಉಂಡೆ ಮಾಡ್ತಿರೋರು ಕೂಡ ಉಂಡೆಯನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಮತ್ತು ತುಂಬ ದಿನಗಳ ಕಾಲ ಫ್ರೆಶ್ ಆಗಿನೇ ಉಳಿಯುತ್ತೆ. ರುಚಿ ಅಂತೂ ಕೇಳಲೇಬೇಡಿ. ನಾನು ತೋರಿಸಿರೋ ವಿಧಾನದಲ್ಲೇ ನೋಡಿ, ಮೇಲೆ ಒಂದು ದ್ರಾಕ್ಷಿ ಮತ್ತು ಒಂದು ಗೋಡಂಬಿಯನ್ನು ಹಾಕ್ಬಿಟ್ಟು ನೀವು ಉಂಡೆ ಕಟ್ಕೊಳ್ಳಿ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗೆಯೇ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ. ನೀವೇನಾದರೂ ಈ ರವೆ ಉಂಡೆನ ಮನೆಯಲ್ಲಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಮನೆಯಲ್ಲಿರೋರೆಲ್ಲ ನಿಮ್ಮನ್ನ ಹೊಗಳಿ ಇಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ ಈ ರವೆ ಉಂಡೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ದಿಢೀರ್ ರವೆ ಉಂಡೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸಜಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ನಿಮಗೆ ಒಂದು ರವೆ ಉಂಡೆನ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನೋಡಿ ಎಷ್ಟು ಮೃದುವಾಗಿದೆ ಅಲ್ಲ. ಈ ಮೃದುವಾಗಿರೋ ರವೆ ಉಂಡೆನ ಬಾಯಲ್ಲಿ ಇಟ್ಬಿಟ್ರೆ ಕರ್ಗೋಗ್ಬಿಡುತ್ತೆ ಹಾಗೇನೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ಮೃದುವಾದ ದಿಢೀರ್ ರವೆ ಉಂಡೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನಾನು ತೋರಿಸ್ತಾ ಇರೋಂಥ ಎರಡನೇ ರೆಸಿಪಿ ಯಾವುದಂದರೆ ಗರಿಗರಿಯಾದಂಥ ತುಂಬಾ ಕ್ರಿಸ್ಪಿ ಆಗಿರೋ ಕೋಡುಬಳೆ. ನಾನು ತೋರಿಸಿರೋಂಥ ಪ್ರತಿಯೊಂದು ಸಾಮಗ್ರಿಯ ಮೆಜರ್ಮೆಂಟ್ ಸಮೇತ ನೀವು ಅದೇ ರೀತಿಯಾಗಿ ಹಾಕ್ಕೊಂಡು ಅದೇ ವಿಧಾನದಲ್ಲಿ ನೀವು ಮಾಡಿದ್ರೆ 100% ಬೇಕರಿಗಿಂತನೂ ಅದ್ಭುತವಾಗಿರೋಂಥ ಪರ್ಫೆಕ್ಟ್ ಕೋಡುಬಳೆನ ಮನೆಯಲ್ಲಿ ಮಾಡ್ಕೊಳ್ಬೋದು. ರುಚಿ ಅಂತೂ ಬಹಳ ಅದ್ಭುತವಾಗಿರುತ್ತೆ, ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ಕೋಡುಬಳೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಒಂದು ಕಡಾಯಿ ತಗೊಳ್ಳಿ. ಇದಕ್ಕೆ ನಾನು 1/4 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಿದ್ದೀನಿ. ಮೈದಾ ಹಿಟ್ಟು 1/4 ಕಪ್ ಯಾಕೆ ಅಂದರೆ ನಾನು ಅಕ್ಕಿ ಹಿಟ್ಟನ್ನು 1 ಕಪ್ನಷ್ಟು ತಗೊಳ್ತಿದ್ದೀನಿ. ಹಾಗಾಗಿ ಬಾಕಿ ಎಲ್ಲ ಸಾಮಗ್ರಿಗಳನ್ನ ನಾನು 1/4 ಕಪ್ನಷ್ಟು ತಗೊಳ್ತೀನಿ. ಮೊದಲು ಮೈದಾ ಹಿಟ್ಟನ್ನು ಹಾಕ್ಕೊಂಡು 1 ನಿಮಿಷಗಳ ಕಾಲ ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡಿರ್ಬೇಕು. 1 ನಿಮಿಷಗಳ ಕಾಲ ಆದಮೇಲೆ ಗ್ಯಾಸ್ ಫ್ಲೇಮ್ನ ಪೂರ್ತಿಯಾಗಿ ಸಣ್ಣ ಮಾಡಿಬಿಡಿ. ಸಣ್ಣ ಮಾಡಿ ಇದಕ್ಕೆ ನಾನು 1/4 ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕೊಳ್ತಿದ್ದೀನಿ. ಆಗಲೇ ಹೇಳಿದ್ನಲ್ಲ, ಅಕ್ಕಿ ಹಿಟ್ಟು ಬಿಟ್ಟು ಬಾಕಿ ಎಲ್ಲ ಪುಡಿಗಳನ್ನ 1/4 ಕಪ್ ತಗೊಳ್ತಾ ಇದ್ದೀನಿ. ಈಗ ಚಿರೋಟಿ ರವೆ ತಗೊಂಡಿದ್ದೀನಿ, ಅದು ಕೂಡ 1/4 ಕಪ್ಪು. ಈಗ ಮತ್ತೆ 1 ನಿಮಿಷಗಳ ಕಾಲ ಅಂದರೆ ಮೈದಾ ಹಿಟ್ಟು 2 ನಿಮಿಷ ಹುರ್ಕೊಂಡಂಗೆ ಆಗುತ್ತೆ, ಚಿರೋಟಿ ರವೆ 1 ನಿಮಿಷ. 1 ನಿಮಿಷ ಪೂರ್ತಿ ಆದ ತಕ್ಷಣ ಮುಟ್ಟಿ ನೋಡಿ ಬಿಸಿ ಆಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಯಾವ ಪರಾತಲ್ಲಿ ನೀವು ಹಿಟ್ಟನ್ನು ಕಲಿಸ್ಕೊಳ್ತೀರಲ್ಲ ಅದೇ ಪರಾತ್ಗೆ ನಾನು ಹಾಕೊಳ್ತಾ ಇದ್ದೀನಿ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ನೋಡಿ ಮೈದಾ ಹಿಟ್ಟು ಮತ್ತು ರವೆ ಚೆನ್ನಾಗಿ ಬಿಸಿ ಆಗಿದೆ. ಈಗ ಇದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಿದ್ದೀನಿ. ಅಕ್ಕಿ ಹಿಟ್ಟನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ ಮೈದಾ ಹಿಟ್ಟು, 1/4 ಕಪ್ ಚಿರೋಟಿ ರವೆ. ಅದೇ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ 1/4 ಕಪ್ನಷ್ಟು ಹುರ್ಗಡ್ಲೆನ ಕೂಡ ಹಾಕೊಳ್ಬೇಕು. ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ 1/4 ಕಪ್ನಷ್ಟು ಹುರ್ಗಡ್ಲೆ ಪುಡಿನ ಕೂಡ ಅದೇ ಹಿಟ್ಟಿಗೆ ನಾನು ಸೇರಿಸ್ಕೊಳ್ತೀನಿ. ನೋಡಿ 1/4 ಕಪ್ನಷ್ಟು ಹುರ್ಗಡ್ಲೆ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೇನೆ ಸೇರಿಸ್ಕೊಳ್ಳೋಣ. ಈಗ ನಾನು ಮತ್ತೆ ಮಿಕ್ಸರ್ ಜಾರನ್ನ ತಗೊಳ್ಬೇಕು. ಇದಕ್ಕೇನೆ 1/4 ಕಪ್ನಷ್ಟೇ ಒಣ ಕೊಬ್ಬರಿ ತುರಿಯನ್ನು ತಗೊಳ್ಬೇಕಾಗುತ್ತೆ. ಅಕ್ಕಿ ಹಿಟ್ಟು ಅಂದ್ಬಿಟ್ಟು ಬಾಕಿ ಎಲ್ಲ ಪದಾರ್ಥಗಳನ್ನ 1/4 ಕಪ್ ತಗೊಂಡಿದ್ದೀನಿ. 1/4 ಕಪ್ ಒಣ ಕೊಬ್ಬರಿ ತುರಿ ಹಾಕೊಂಡ್ಮೇಲೆ 2 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ತಿದ್ದೀನಿ. ನಿಮ್ಮ ಖಾರದ ಪುಡಿ ಇಷ್ಟ ಇಲ್ಲ ಅಂದರೆ ಒಣಮೆಣಸಿಕಾಯಿ ಕೂಡ ಹಾಕೊಳ್ಬೋದು ಈ ಮಿಕ್ಸರ್ ಜಾರ್ಗೆ. ಮತ್ತು ಕೆಲವು ಕರಿಬೇವು ಎಲೆಗಳನ್ನ ಕೂಡ ಹಾಕೊಳ್ಳೋಣ, ಒಳ್ಳೆ ಫ್ಲೇವರ್ ಬರುತ್ತೆ ಕೋಡುಬಳೆಗೆ. ಈಗ ಪೂರ್ತಿಯಾಗಿ ಸಣ್ಣಗೆ ಪುಡಿ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಪುಡಿ ಆಗಿದೆ. ಆದರೆ ಇದನ್ನು ಹಾಕ್ಕೊಂಡು ನಾವು ನಾದ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಒಂದು ಅರ್ಧ ಲೋಟ, ಸಣ್ಣ ಲೋಟದಿಂದ ಒಂದು ಅರ್ಧ ಲೋಟ ನೀರು ಹಾಕಿಬಿಟ್ಟು ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಆ ಪೇಸ್ಟ್ನ ನಾವು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿಯಾಗಿ ಈ ಮಸಾಲ ಪೇಸ್ಟ್ನ ನಾನೀಗ ಹಿಟ್ಟಿಗೆ ಹಾಕೊಳ್ತಾ ಇದ್ದೀನಿ. ಪೂರ್ತಿ ಹಾಕೊಳ್ಳೋಣ. ಮಿಕ್ಸರ್ ಜಾರ್ನಲ್ಲಿ ಏನು ಅಂಟ್ಕೊಂಡಿರುತ್ತಲ್ಲ ಅದಕ್ಕೇನೆ ನೀರನ್ನು ಹಾಕಿ ತೊಳೆದ್ಬಿಟ್ಟು ಆಮೇಲೆ ಅದೇ ನೀರಿನಲ್ಲೇ ನಾದ್ಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೀನಿ. 1 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ತುಂಬಾ ಮುಖ್ಯ, ಬಹಳ ರುಚಿ ಕೂಡ ಕೊಡುತ್ತೆ. ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. 1/4 ಚಮಚದಷ್ಟು ಇಂಗನ್ನು ಹಾಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು 1 ಚಮಚದಷ್ಟು ಉಪ್ಪು ಹಾಕೊಂಡಿದ್ದೀನಿ. 1 ಚಮಚಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ, ಸರಿಯಾದ ಅಳತೆ ಅದು. ಈಗ ತುಪ್ಪವನ್ನು ಕರಗಿಸ್ಕೊಂಡಿದ್ದೀನಿ. ತುಪ್ಪವನ್ನು ಟೇಬಲ್ ಸ್ಪೂನ್ ಅಳತೆಯಿಂದ ಕರೆಕ್ಟಾಗಿ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು, ಸ್ವಲ್ಪ ಬಿಸಿ ಮಾಡಿ. ನೋಡಿ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಈಗ ಮಸಾಲ ಪೇಸ್ಟು, ತುಪ್ಪ, ಜೀರಿಗೆ, ಎಳ್ಳು, ಮೈದಾ ಹಿಟ್ಟು ಮತ್ತು ರವೆ, ಅದ್ರ ಜೊತೆಗೆ ಹುರ್ಗಡ್ಲೆ ಪುಡಿ, ಅಕ್ಕಿ ಹಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ಉಪ್ಪು ಕೂಡ ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ಉಂಡೆ ಕಟ್ಟೋ ಹದಕ್ಕೆ ಬರಬೇಕು. ನೋಡಿ ಈ ಥರ. ಅದಾದಮೇಲೆ ಇದನ್ನು ಒಡ್ಕೊಳ್ಳೋಣ. ಈಗ ನಾವು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳ್ಬೇಕಾಗುತ್ತೆ. ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ನೀರು ಹಾಕೋಬೇಡಿ. ತೆಳ್ಳಗಾದರೆ
ನೀವು ನಾದಿರೋಂಥ ಹಿಟ್ಟು ಮೆತ್ತಗೆ ತೆಳ್ಳಗಾದರೆ ಕೋಡ್ಬಳೆ ಚೆನ್ನಾಗಾಗೋದಿಲ್ಲ. ಮೀಡಿಯಮ್ ಸಾಫ್ಟ್ ಆಗಿರಬೇಕು, ಇಲ್ಲ ಸ್ವಲ್ಪ ಗಟ್ಟಿಯಾಗಿದ್ದರೆ ನಡೆಯುತ್ತೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಹಿಟ್ಟನ್ನು ನಾದಿ ಆದಮೇಲೆ ಒಂದು ಬೌಲ್ನ ಕವರ್ ಮಾಡಿ ಒಂದು 10ರಿಂದ 15 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ಈಗ ಪೂರ್ತಿಯಾಗಿ 15 ನಿಮಿಷಗಳ ಕಾಲ ಆಯಿತು. ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ನಾವೇನು ಮಾಡಬೇಕಂದ್ರೆ 1 ನಿಮಿಷಗಳ ಕಾಲ ಈ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಈ ಥರ 1 ನಿಮಿಷ ನಾದೋದ್ರಿಂದ ಏನಾಗುತ್ತೆ ಅಂದರೆ ನೀವು ಮಾಡುವಂಥ ಕೋಡ್ಬಳೆಯಲ್ಲಿ ಯಾವುದೇ ರೀತಿ ಕ್ರ್ಯಾಕ್ಸ್ ಬರೋದಿಲ್ಲ, ಅದು ಸೀಳಾಗೋದಿಲ್ಲ. ಚೆನ್ನಾಗಿ ನಾದ್ಕೊಂಡ್ಮೇಲೆ 2 ಭಾಗ ಮಾಡ್ಕೊಳ್ಳೋಣ. 2 ಭಾಗ ಮಾಡಿದ್ಮೇಲೆ ಇದನ್ನು ನಾವು ಒಂದು ದೊಡ್ಡ ರೋಲ್ ಥರ ಮಾಡ್ಕೊಳ್ಬೇಕು. ಯಾಕೆಂದರೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಕೋಡ್ಬಳೆ ಮಾಡೋದಕ್ಕೆ. ಹಾಗಾಗಿ ಈ ಥರ ರೋಲ್ ಮಾಡಿ ಆದಮೇಲೆ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನ ಕಟ್ ಮಾಡ್ಕೊಳ್ಳೋಣ, ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ. ಈ ಒಂದೊಂದು ಉಂಡೆಯಿಂದ ನಾವು 4 ಕೋಡ್ಬಳೆಗಳನ್ನ ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ಅಂತ ತೋರಿಸ್ತೀನಿ. ಒಂದು ಉಂಡೆ ತಗೊಂಡು ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಬೇಕು. ನೀವು ದೊಡ್ಡ ಸೈಜಿಂದ ಆದರೆ 2 ಕೋಡ್ಬಳೆ ಆಗುತ್ತೆ, ಚಿಕ್ಕ ಸೈಜಿಂದ ಅಂದರೆ 3 ಅಥವಾ 4 ಮಾಡ್ಕೊಳ್ಬೋದು. ನೋಡಿ ನಿಮಗೆ ಯಾವ ಸೈಜಿಗೆ ಬೇಕೋ, ನಿಮಗೆ ಎಷ್ಟು ದಪ್ಪ ಬೇಕೋ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈ ಥರ ನೋಡಿ ರೋಲ್ ಮಾಡಿ ಆದಮೇಲೆ 2 ಎಡ್ಜಸ್ಗೂ ಸ್ವಲ್ಪ ಒತ್ಕೊಂಡ್ಬಿಟ್ರೆ ಆಗೋಯ್ತು. ಎಷ್ಟು ಈಸಿ ಅಲ್ವಾ ಕೋಡ್ಬಳೆ ಮಾಡೋದು. ಚಿಕ್ಕ ಮಕ್ಕಳು ಬೇಕಾದರೂ ಮಾಡ್ಕೊಳ್ಬೋದು. ಈ ವಿಡಿಯೋನ ಒಂದ್ಸಲ ನೋಡಿ, ನಾನು ತೋರಿಸಿರೋಂಥ ರೀತಿಯಲ್ಲೇ ನೀವು ಎಲ್ಲ ಸಾಮಗ್ರಿಗಳನ್ನ ಸರಿಯಾದ ಅಳತೆಯಲ್ಲಿ ಹಾಕಿ ಕೋಡ್ಬಳೆನ ಸರಿಯಾದ ವಿಧಾನದಲ್ಲಿ ಮಾಡಿಕೊಂಡು ನೀವು ಎಣ್ಣೆಯಲ್ಲಿ ಕರೆದ್ಬಿಟ್ರೆ ಪರ್ಫೆಕ್ಟ್ ಕೋಡ್ಬಳೆ ರೆಡಿ ಆಗುತ್ತೆ. ನೋಡಿ ಎಲ್ಲ ಕೋಡ್ಬಳೆಗಳನ್ನ ನಾನು ತಯಾರು ಮಾಡ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಕರಿಯೋದಕ್ಕೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈಗ ನಾವು ಒಂದೊಂದೇ ಕೋಡ್ಬಳೆ ಹಾಕೋದ್ರಿಂದ ಏನಾಗುತ್ತೆ, ಎಣ್ಣೆ ಮುಖಕ್ಕೆ ಸಿಡಿಯುತ್ತೆ. ಹಾಗಾಗಿ ಈ ಥರ ಜಾಲರಿಯಲ್ಲಿ ಒಟ್ಟಿಗೆ ಕೋಡ್ಬಳೆಗಳನ್ನ ನಿಧಾನವಾಗಿ ಇಟ್ಟು ಎಣ್ಣೆಯಲ್ಲಿ ಹಾಕೋದ್ರಿಂದ ನೀವು ಸೇಫ್ ಆಗಿ ಎಣ್ಣೆಯಲ್ಲಿ ಕೋಡ್ಬಳೆನ ಕರಿಬೋದು. ಎಣ್ಣೆಯಲ್ಲಿ ಹಾಕಿದ್ಮೇಲೆ 1 ನಿಮಿಷ ಅದನ್ನು ಮುಟ್ಟೋದಕ್ಕೆ ಹೋಗ್ಬಿಡಿ. ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಇಟ್ಟಿರಿ 1 ನಿಮಿಷ. ಅದಾದಮೇಲೆ ಮಧ್ಯಮ ಉರಿಯಲ್ಲಿ ಮಾಡ್ಕೊಳ್ಳೋಣ. 1 ನಿಮಿಷ ಆದಮೇಲೆ ಈ ರೀತಿಯಾಗಿ ಒಂದು ಜಾಲರಿಯಿಂದ ಈ ಥರ ಕಂಟಿನ್ಯೂಯಸ್ ಆಗಿ ತಿರುಗಿಸ್ಕೊಳ್ತಾನೆ ನಾವು ಫ್ಲಿಪ್ ಮಾಡ್ಕೊಳ್ತಾನೆ ನಾವು ಫ್ರೈ ಮಾಡ್ಕೊಳ್ಬೇಕು. ಈ ಥರ ಆಗಾಗ ಫ್ಲಿಪ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕೋಡ್ಬಳೆಗೆ ಹಿಂದೆ ಮುಂದೆ ಎಲ್ಲ ಕಡೆ ಈವನ್ ಆಗಿ ಒಂದೇ ಥರ ಕಲರ್ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕೆಳಗಡೆ ಡಾರ್ಕ್ ಮೇಲ್ಗಡೆ ಲೈಟ್ ಈ ಥರ ಬಂದ್ಬಿಡುತ್ತೆ. ಆ ಥರ ಆದರೆ ತಿನ್ನೋದಕ್ಕೂ ಚೆನ್ನಾಗಾಗಲ್ಲ, ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ. ನೋಡೋದಕ್ಕೂ ಚೆನ್ನಾಗಿ ಕಾಣಬೇಕಂದ್ರೆ ಆಗಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು. ಒಂದು ಟ್ರಿಪ್ ಕೋಡ್ಬಳೆನ ಫ್ರೈ ಮಾಡೋದಕ್ಕೆ 10ರಿಂದ 12 ನಿಮಿಷ ಸಮಯ ಹಿಡಿಯುತ್ತೆ. ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗ ಈ ಥರ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಕೋಡ್ಬಳೆ ಫ್ರೈ ಆದಮೇಲೆ ಇದನ್ನು ಒಂದು ಟಿಶ್ಯೂ ಪೇಪರ್ ಹಾಕಿರೋಂಥ ಒಂದು ಜಾಲರಿಗೆ ಹಾಕೊಳ್ಳೋಣ. ಸೆಕೆಂಡ್ ಟ್ರಿಪ್ ಥರ್ಡ್ ಟ್ರಿಪ್ಗೂ ಕೂಡ ಸೇಮ್ ಪ್ರೋಸೆಸ್ನ ಫಾಲೋ ಮಾಡಿ 1 ನಿಮಿಷ ಮುಟ್ಟೋದಕ್ಕೆ ಹೋಗ್ಬಿಡಿ. ಅದಾದಮೇಲೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ. ನೋಡಿ ಪ್ರತಿಯೊಂದು ಕೋಡ್ಬಳೆ ಕೂಡ ಒಂದೇ ಕಲರ್ ಬಂದಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೋಡಿ ನಿಮಗೆ ಒಂದು ಕೋಡ್ಬಳೆ ಮುರಿದು ತೋರಿಸ್ತೀನಿ. ನೋಡಿ ಒಳಗಡೆ ಆ ಟೆಕ್ಸ್ಚರ್ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ನಾನು ತಿಂದು ಕೂಡ ತೋರಿಸ್ತೀನಿ. ಆ ಕರುಮ್ ಶಬ್ದ ಕೇಳಿಸ್ತಲ್ಲ, ಕೋಡ್ಬಳೆ ಎಷ್ಟು ಕ್ರಿಸ್ಪಿಯಾಗಿತ್ತು ಅಂತ. ಅದ್ರ ಜೊತೆಗೆ ಬಹಳ ರುಚಿಯಾಗಿ ಕೂಡ ಆಗಿತ್ತು. ಎಷ್ಟು ರುಚಿಯಾಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಕೂಡ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ ಟ್ರೈ ಮಾಡಿ ಹಬ್ಬದ ದಿನ ಎಂಜಾಯ್ ಮಾಡಿ. ಈ ಕೋಡ್ಬಳೆಯ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಾನು ಒಣ ಕೊಬ್ಬರಿ ಹಾಕಿ ಮಾಡಿರೋದ್ರಿಂದ ಈ ಕೋಡ್ಬಳೆ 1 ತಿಂಗಳಾದರೂ ಕೆಡೋದೇ ಇಲ್ಲ, ಫ್ರೆಶ್ ಆಗಿನೇ ಇರುತ್ತೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ಗರಿಗರಿಯಾದಂಥ ಕೋಡ್ಬಳೆ ಮತ್ತು ಮೃದುವಾದ ರವೆ ಉಂಡೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.